ಗೀತಾ ಮಹಾತ್ಮೆ. ಅರ್ಜುನನ ಮನಸ್ಸಿನಲ್ಲಿ ಬಂಧು ವ್ಯಾಮೋಹದಿಂದ ಉಂಟಾದ ಗೊಂದಲವನ್ನು ನಿವಾರಿಸುತ್ತಾ ಭಗವಂತನು ಭಗವದ್ಗೀತೆಯ 2ನೇ ಅಧ್ಯಾಯದ 28ನೆಯ ಶ್ಲೋಕದಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ. ಅರ್ಜುನ, ನೀನು ಯಾಕಾಗಿ ದುಃಖಿಸುತ್ತೀಯ? ಹುಟ್ಟಿದ ಪ್ರತಿಯೊಬ್ಬ ಜೀವಿಗೂ ಮರಣವೆಂಬುದು ನಿಶ್ಚಿತ, ಅದಕ್ಕೆ ಪರಿಹಾರವಿಲ್ಲ. ಆದುದರಿಂದ ಅದಕ್ಕಾಗಿ ಶೋಕಿಸುವುದರಲ್ಲಿ ಅರ್ಥವಿಲ್ಲ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನಾ. ಹೇ ಭಾರತ, ಜೀವಿಯು ಹುಟ್ಟುವುದಕ್ಕೆ ಮೊದಲು ಕಾಣಿಸುವುದಿಲ್ಲ, ಮರಣ ಹೊಂದಿ ನಾಶವಾದ ಬಳಿಕವೂ ಕಾಣಿಸುವುದಿಲ್ಲ. ಈ ಹುಟ್ಟು ಮತ್ತು ಸಾವುಗಳ ಮಧ್ಯದಲ್ಲಿ ಮಾತ್ರ ತನ್ನ ಕರ್ಮಗಳಿಗೆ ಅನುಗುಣವಾದ ಶರೀರವನ್ನು ಪಡೆದು ಕಾಣಿಸಿಕೊಳ್ಳುತ್ತದೆ. ತನ್ನ ಜೀವಿತದ ಅವಧಿ ಮುಗಿದ ಬಳಿಕ ಈ ಸಂಸಾರದ ಬಂಧನವನ್ನು ಕಳಚಿ ನಶ್ವರವಾದ ಶರೀರವನ್ನು ಇಲ್ಲೇ ಬಿಟ್ಟು ತನ್ನ ಕರ್ಮ ಮತ್ತು ಇಂದ್ರಿಯಗಳ ಜೊತೆಗೆ ಹೊಸ ಶರೀರವನ್ನು ಹುಡುಕಿಕೊಂಡು ಹೋಗುತ್ತದೆ. ಆ ಸಮಯದಲ್ಲಿ ಆ ಜೀವಿಯು ಬಂಧು ವ್ಯಾಮೋಹಕ್ಕೆ ಒಳಗಾಗದೆ ತಾನು ಕಷ್ಟಪಟ್ಟು ಸಂಪಾದಿಸಿದ ಎಲ್ಲವನ್ನೂ ತನ್ನವರೆಂದಿದ್ದ ಎಲ್ಲರನ್ನೂ ತ್ಯಾಗ ಮಾಡಿ ಹೊರಟು ಹೋಗುತ್ತದೆ. ಹಾಗಿರುವಾಗ ಅಂತಹ ಜೀವಿಗಾಗಿ ಯಾಕೆ ದುಃಖ ಪಡುತ್ತೀಯಾ? ಈ ಜಡವಸ್ತು ಅವ್ಯಕ್ತವಾಗಿ ಬೀಜ ರೂಪದಲ್ಲಿ ಬ್ರಹ್ಮನಲ್ಲಿರುತ್ತದೆ. ಅದು ಅದರ ಸಮಯ ಮತ್ತು ಕರ್ಮಗಳಿಗೆ ಅನುಗುಣವಾಗಿ ತಾಯಿಯ ಗರ್ಭದಲ್ಲಿ ವ್ಯಕ್ತವಾಗುತ್ತದೆ. ತಾಯಿಯ ಗರ್ಭದಲ್ಲಿ ಒಂದು ಸ್ಫಟಿಕ ರೂಪದಲ್ಲಿದ್ದ ಮಗು ನಿಧಾನವಾಗಿ ತನ್ನ ಶಾರೀರಿಕ ಬೆಳವಣಿಗೆಯನ್ನು ಮುಂದುವರಿಸುತ್ತದೆ. ಆದರೆ ಪ್ರಾರಂಭಿಕ ವೇಳೆಯಲ್ಲಿ ಯಾವುದೇ ಮಾನಸಿಕ ಬೆಳವಣಿಗೆ ಇರುವುದಿಲ್ಲ. ನಿದ್ರಾ ಸಮಯದಲ್ಲಿ ನಾವು ನಮ್ಮ ಚಟುವಟಿಕೆಗಳನ್ನು ತಿಳಿಯಲಾರೆವು. ಎಚ್ಚರವಾದಾಗ ನಮಗೆ ಸ್ಮೃತಿ ಉಂಟಾಗುತ್ತದೆ. ಅದೇ ರೀತಿ ವ್ಯಕ್ತಿ ತನ್ನ ದೇಹದ ಮೇಲಿನ ಮಮತೆಯಿಂದ ಉಂಟಾದ ವಾಸನೆಗಳನ್ನು ಮರಣದ ಬಳಿಕವೂ ಎಷ್ಟೋ ಜನ್ಮಗಳವರೆಗೂ ತನ್ನ ಜೊತೆಯಲ್ಲಿ ಕೊಂಡೊಯ್ಯುತ್ತಾನೆ. ಆದುದರಿಂದ ನಶ್ವರವಾದ ನಾಶ ಹೊಂದುವ ಶರೀರದ ವ್ಯಾಮೋಹವನ್ನು ಬಿಟ್ಟು ತನ್ನದು ತನ್ನವರೆಂಬುದನ್ನು ಮರೆತು ಯುದ್ಧಕ್ಕೆ ಸಿದ್ಧನಾಗು ಎಂಬುದಾಗಿ ಭಗವಂತ ಅರ್ಜುನನಿಗೆ ಉಪದೇಶಿಸುತ್ತಾನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.